ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಇಲ್ಲೇ ಬಾಳ್ಗಿನ ಕಾಯಿಸ್ಕೊಂಡು ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಚಲೋತ್ನಂಗೆ ಬಿಸಿ ಮಾಡ್ಕೊಂಡೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಎರಡು ಚಟ ಆದಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡು, ಕರಿಬೇವು ಚಟ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಹಸಿ ಮೆಣಸಿನ್ಕಾಯಿ ಒಂಚೂರು ಚಟ ಅಂದ ತಕ್ಷಣ ಸಣ್ಣದಾಗಿ ಹೆಚ್ಕೊಂಡಂಥ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೀನಿ. ಇದನ್ನು ಫ್ರೈ ಮಾಡ್ಕೊತೇನಂತೀಗ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕೋತೀನಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನ ಹಾಕೋತೀನಿ. ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಒಂದು ಲಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ಮೊದಲು ಒಂದು ಕಪ್ ನೀರಿನಾಗ ನೆನೆಸಿಟ್ಕೊಂಡಿದ್ದೆ. ಆ ಹುಣಸೆ ಹಣ್ಣಿನ ನೀರನ್ನ ಇದಕ್ಕೆ ಹಾಕೋತೇನಂತ. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಅಡಿಕೆ ಬೆಟ್ಟದಷ್ಟು ಇದಕ್ಕೆ ಬೆಲ್ಲನ ಹಾಕೋತೇನಂತ. ಬೆಲ್ಲ ನೀವು ನೋಡಿ ಮತ್ತು ಟೇಸ್ಟ್ ನೋಡಿ ಮತ್ತೂ ಸ್ವಲ್ಪ ಹಾಕೋಬೋದು. ನೆಕ್ಸ್ಟ್ ಇದು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಮಟ್ಟ ಕುದಿಸ್ಕೊಳ್ಳೋಣಂತ. ಇದು ಕುದ್ದ ಮೇಲೆ ನಾ ಇದಕ್ಕೆ ತಿಕ್ನೆಸ್ಸಿಗೆ ಅಂಥೇಳಿ 2 ಚಮಚದಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಪುಟಾಣಿ ಹಿಟ್ಟು ಹಾಕ್ಕೊಂಡ್ಮೇಲೆ ಇದನ್ನು ಗಂಟು ಇಲ್ದಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ. ಗಂಟು ಒಂಚೂರು ಉಳಿಬಾರ್ದು. ಸೊ ಇದನ್ನು ಚಲೋ ಮಿಕ್ಸ್ ಮಾಡಿದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಳೋಣಂತ. ನೋಡಿರಿ, ಕುದ್ದ ಮೇಲೆ ಎಷ್ಟು ಚಂದ ಮೇಲೆ ಎಣ್ಣೆ ಬಿಡಾತೈತಿ. ಈಗ ಒಗ್ಗರ್ಣೆ ರೆಡಿ ಆಗೈತಿ. ಥಿಕ್ನೆಸ್ಸು ಬಂದೈತಿ ನೋಡಿರಿ. ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರ್ಣಿನ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋಣ. ಆಮೇಲೆ ಚುಮ್ಮರಿಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಓಕೆ, ನಾನೀಗ 2 ಬೌಲ್ನಷ್ಟು ಚುಮ್ಮರಿ ತೊಗೊಂಡಿನಿ. ನಾರ್ಮಲ್ ಚುಮ್ಮರಿ ತೊಗೊಂಡಿನಿ, ಗಟ್ಟಿ ಚುಮ್ಮರಿ ತೊಗೊಂಡಿಲ್ಲ. ಗಿರ್ಮಿಟ್ಟಿಗೆ ನಾರ್ಮಲ್ ಚುಮ್ಮರಿಲೆ ಮಾಡಿದ್ರನ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಈಗ ನಾವು ರೆಡಿ ಮಾಡಿ ತಣ್ಣಗೆ ಮಾಡ್ಕೊಂಡಂಥ ಒಗ್ಗರ್ಣಿನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಒಗ್ಗರ್ಣೆ ಹಾಕೋರಿ. ಬೇಕಿದ್ರೆ ಮತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಒಗ್ಗರ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ಚುಮ್ಮರಿಗೆ ಒಗ್ಗರ್ಣೆ ಹತ್ತುವಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಸೊ ಒಗ್ಗರ್ಣಿಗೂ ಹಾಕ್ಕೊಂಡಿತ್ತು, ಇಲ್ಲಿನೂ 1 ಚಮಚದಷ್ಟು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಗ್ತೈತಿ ನೋಡ್ರಿ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ. ಕ್ವಿಕ್ ಆ್ಯಂಡ್ ಈಸಿ ಆಗ್ತೈತಿ. ನಮ್ಮ ಸೈಡ್ ಕಂಪಲ್ಸರಿ ವಾರದಾಗ ಒಂದು 3-4 ಸಲ ಅಂತೂ ಗಿರ್ಮಿಟ್ ಮಾಡ್ತೀವಿ ನೋಡ್ರಿ. ಬರ್ರಿ ಈಗ ಗಿರ್ಮಿಟ್ ರೆಡಿ ಆಗೈತಿ, ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನೋಡಿರಿ, ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಗೈತಿ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ. ಸಂಜೆಕರ ನಾಷ್ಟಾಕ್ ಮಾಡಿರಿ ಅಥವಾ ಬೆಳಗಿನ ನಾಷ್ಟಾಕಾದರೂ ಮಾಡಿರಿ, ಭಾರಿ ಟೇಸ್ಟ್ ಇರ್ತೈತಿ. ಸೊ ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ಈಗ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಮತ್ತು ಸೇವ್ನಿಂದ ಡೆಕೋರೇಟ್ ಮಾಡ್ತೇನಂತ, ಗಾರ್ನಿಷಿಂಗ್ ಮಾಡ್ಕೊಳ್ಳೋಣಂತ. ಈಗ ಫಸ್ಟಿಗೆ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಟೊಮ್ಯಾಟೊನ ಹಾಕೋತೀನಿ. ನೀವು ಗಿರ್ಮಿಟ್ನಾಗನ ಇದನ್ನು ಮಿಕ್ಸ್ ಮಾಡ್ಕೊಳಕೋಬೇಡ್ರಿ, ಯಾಕಂದ್ರೆ ಗಿರ್ಮಿಟ್ ಮೆತ್ತಗಾಗ್ಬಿಡ್ತೈತಿ. ಗಾರ್ನಿಷಿಗನ ಹಾಕಿರಿ. ಟೊಮೆಟೊ ಹಾಕಿದ್ಮೇಲೆ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನ ಹಾಕೋತೇನಂತ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಕೊಡ್ತೈತೆ ನೋಡ್ರಿ. ಒಂದ್ಸಲ ಅಂತೂ ಮಾಡಿರಿ ನೀವು, ಭಾರಿ ಕ್ವಿಕ್ಕೂ ಆಗ್ತೈತಿ. ಸೊ ನೆಕ್ಸ್ಟ್ ಈಗ ನಾ ಇದಕ್ಕೆ ಕಾರ್ದಾನಿನ ಹಾಕೋತೇನಂತ. ಕಾರ್ದಾನಿ ಹಾಕ್ಕೊಂಡ್ಮೇಲೆ ನಾ ಮುಂಚೆನ ಫ್ರೈ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿ ಜೊತೆ ಗಿರ್ಮಿಟ್ನ ಸರ್ವ್ ಮಾಡಿರಿ, ಭಾರಿ ಟೇಸ್ಟಾಗಿರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.